ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಏನು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದಲ್ಲಿ ಕಾಂಗ್ರೆಸ್ ಪಕ್ಷ ಶಾಸಕ ಭರತ್ ರೆಡ್ಡಿ, ಬಳ್ಳಾರಿ ನಗರ ಕ್ಷೇತ್ರದ ಭರತ್ ರೆಡ್ಡಿ ಹಾಗೂ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಶಾಸಕ ಗಂಗಾವತಿ ಕ್ಷೇತ್ರದ ಶಾಸಕರಾದಂಥ ಜನಾರ್ದನ್ ರೆಡ್ಡಿ, ಇವರಿಬ್ಬರ ಮಧ್ಯೆನೇ ತುಂಬಾ ವಾಗ್ವಾದಗಳು ಅದು ಇದೆಲ್ಲ ತುಂಬಾ ಜಾಸ್ತಿ ನಡೆಯುತ್ತೆ. ನೀವು ಇವರಿಷ್ಟು ಲೂಟು ಹೊಡೆದಿದ್ದಾರೆ, ಅವರಷ್ಟು ಲೂಟು ಹೊಡೆದಿದ್ದಾರೆ, ಇಷ್ಟು ಹಿಂಗ್ ಮಾಡಿದ್ದಾರೆ, ಹಂಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಮೊದಲನೇದಾಗಿ ಹೇಳ್ಬೇಕಂದ್ರೆ ಇವರಿಬ್ರು ವಲಸಿಗರೇ, ಇವರಿಬ್ರು ಪರಭಾಷಿಕರೇ, ಇವರಿಬ್ರು ಯಾರು ಕನ್ನಡಿಗರಲ್ಲ, ಇವರಿಬ್ರು ತೆಲುಗವರು. ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ಸಮಸ್ತ ಕನ್ನಡ ಬಂಧುಗಳಲ್ಲಿ ಇವರಿಬ್ಬರಿಂದ ಪರಭಾಷಿಕರಿಂದ ಯಾವತ್ತೂ ಕರ್ನಾಟಕ ಅಭಿವೃದ್ಧಿ ಆಗಲ್ಲ. ಪರಭಾಷಿಕರಿಂದ ಕರ್ನಾಟಕ ಯಾವತ್ತೂ ಅಭಿವೃದ್ಧಿ ಆಗಲ್ಲ. ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಎಲ್ಲೇ ಹೋದ್ರು ಅಲ್ಲಿ ಕನ್ನಡಿಗರೇ ಶಾಸಕರಾಗಿರ್ಬೇಕು, ಪರಭಾಷಿಕರು ಶಾಸಕರಾಗಿರಬಾರ್ದು. ಅದಕ್ಕೆ ನಾನು ಕೈ ಮುಗಿದು ನಮ್ಮ ಪಕ್ಷದಿಂದ ಈ ಸಮಸ್ತ ಕನ್ನಡ ಬಂಧುಗಳಿಗೆ ಒತ್ತಾಯ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಇಲ್ಲವರೆಗೂ ಆಗಿದ್ದಾಯ್ತು, ಪರಭಾಷಿಕರನ್ನ ಯಾವುದೇ ಕಾರಣಕ್ಕೂ ಚುನಾಯಿಸಬಾರದು. ಅವರಿಂದ ನಮ್ಮ ಕರ್ನಾಟಕಕ್ಕೆ ಯಾವುದೇ ರೀತಿ ಎಳ್ಳಷ್ಟು ಉಪಯೋಗ ಇಲ್ಲ, ಅಭಿವೃದ್ಧಿ ಕೆಲಸಗಳು ಮಾಡಲ್ಲ. ಅವ್ರ ಕುಟುಂಬದ್ದು, ಅವ್ರ ಸಮುದಾಯದ್ದು ಅವ್ರದ್ದು ನೋಡ್ಕೊಂತಾರೆ ವಿನಃ ಯಾವುದೇ ಒಬ್ಬ ಕನ್ನಡಿಗನು ಉದ್ಧಾರ ಮಾಡಲ್ಲ ಅವರು. ದಯವಿಟ್ಟು ನೀವು ಕನ್ನಡ ಬಂಧುಗಳು ನೀವಾಗಿ, ಅದ ಪರಭಾಷೆಗೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಆಯ್ಕೆ ಮಾಡಬೇಡಿ. ಏನ್ ಮುಂದಿನ 2028 ಚುನಾವಣೆ ಏನ್ ಬರುತ್ತದೆ ಮುಂದಕ್ಕೆ, ಅಥವಾ ಲೋಕಸಭೆ ಚುನಾವಣೆಯಲ್ಲಿ ಯಾವುದೇ ಪರಭಾಷಿಕರು ಸ್ಪರ್ಧೆ ಮಾಡಿದ್ರು, ಯಾವುದೇ ಚುನಾವಣೆಗಳಲ್ಲಿ ದಯವಿಟ್ಟು ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳು ಹಾಗೂ ಗಂಗಾವತಿ ಕ್ಷೇತ್ರದ ಸಮಸ್ತ ಜನರು ಕನ್ನಡ ಬಂಧುಗಳೇ, ಈ ಸಲ ದಯವಿಟ್ಟು ಜನಾರ್ದನ್ ರೆಡ್ಡಿಯನ್ನು ಗೆಲ್ಲಿಸಬೇಡಿ. ಯಾವುದೇ ಕಾರಣಕ್ಕೂ ಇನ್ನೊಮ್ಮೆ 2028 ಚುನಾವಣೆ ಬರುತ್ತೆ ಮತ್ತೆ, ಅಥವಾ ಲೋಕಸಭೆ ಚುನಾವಣೆ ಇರ್ಬೋದು, ಯಾವುದೇ ಪರಭಾಷೆಗೆ ಆಯ್ಕೆ ಮಾಡುವಂತ ಸಮಸ್ತ ಕನ್ನಡ ಬಂಧುಗಳಲ್ಲಿ ನಮ್ಮ ಪಕ್ಷದಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಮೂಲಕ ಕರೆ ಕೊಡ್ತಾ ಇದ್ದೀವಿ. ಇದನ್ನ ದಯವಿಟ್ಟು ಎಲ್ಲರೂ ಸ್ವಲ್ಪ ಯೋಚನೆ ಮಾಡಬೇಕು. ಪರಭಾಷೆಗಳಿಂದ ಕರ್ನಾಟಕ ಯಾವತ್ತೂ ಅಭಿವೃದ್ಧಿ ಆಗಲ್ಲ. ಮುಂದಿನ 2028 ಚುನಾವಣೆಯಲ್ಲಿ ಗಂಗಾವತಿ ಕ್ಷೇತ್ರ ಶಾಸಕ ಜನಾರ್ದನ್ ರೆಡ್ಡಿಯನ್ನು ಸೋಲಿಸಿ, ಅವನಿಂದನೂ ನಮ್ಗೇನು ಉಪಯೋಗ ಇಲ್ಲ, ಕರ್ನಾಟಕ ಯಾವುದೇ ಅಭಿವೃದ್ಧಿ ಆಗಲ್ಲ. ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿಂದನೂ ನಮಗೇನು ಅಭಿವೃದ್ಧಿ ಏನು ಆಗಲ್ಲ. ದಯವಿಟ್ಟು ಆ ಕ್ಷೇತ್ರಗಳಲ್ಲಿ ಕನ್ನಡಿಗರೇ ಆಯ್ಕೆ ಆಗಬೇಕು. ದಯವಿಟ್ಟು ಇನ್ನು ಒಂದ್ಸಲ ಯೋಚನೆ ಮಾಡ್ಬೇಕಂತ ಮತದಾರ ಪ್ರಭುಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.